ಶಿವರಾತ್ರಿ ಹಬ್ಬಕ್ಕೆ ಹೇಗೆ ತಂಬಿಟ್ಟು ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಲವು ರೀತಿ ತಂಬಿಟ್ಟನ್ನ ಮಾಡ್ಬೋದು. ನಾನು ಇವತ್ತು ಉರಿಗಡಲೆನ ಯೂಸ್ ಮಾಡಿಕೊಂಡು ಹೇಗೆ ತಂಬಿಟ್ಟು ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾನು 3 ಲೋಟದಷ್ಟು ಉರಿಗಡಲೆನ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡು ನುಣ್ಣಗೆ ರುಬ್ಕೊತಾ ಇದ್ದೀನಿ. ನಂತರ 2 ಲೋಟದಷ್ಟು ಕಡಲೆ ಬೀಜನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ನಂತರ ಅರ್ಧ ಕಪ್ ಕೊಬ್ಬರಿ ತುರಿಯನ್ನು ಕೂಡ ಹುರ್ಕೊತಾ ಇದ್ದೀನಿ. ಅದು ಕೆಂಪಗಾಗೋವರೆಗೂ ಏನು ಉರಿಬಾರ್ದು, ಸ್ವಲ್ಪನೇ ಬೆಚ್ಚಗಾಗೋಷ್ಟು ಹುರಿದ್ರೆ ಸಾಕು. ಈಗ ಅದೇ ಬಾಣಲಿಗೆ ನಾನು 2 ಹಿಡಿಯಷ್ಟು ಕಪ್ಪೆಳ್ಳು ಹಾಕ್ಕೊಂಡು ಹುರಿತಾ ಇದ್ದೀನಿ. ಎಲ್ಲನೂ ಕೂಡ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಈಗ ಎಳ್ಳು ಚಿಟಪಟ ಅನ್ನೋಕ್ಕೆ ಶುರುವಾಗ್ತಿದೆಯಲ್ಲ, ಆ ರೀತಿ ಹುರ್ಕೊಂಡ್ರೆ ಸಾಕು. ನಾನು ಮುಂಚೆನೇ 2 ಉಂಡೆ ಬೆಲ್ಲನ ಮುಳುಗಷ್ಟು ನೀರು ಹಾಕಿ ಅದು ಕರಗೋ ಅಷ್ಟು ನೆನೆಸ್ಕೊಂಡಿದ್ದೀನಿ. ಈಗ ಒಂದು ದೊಡ್ಡ ಪಾತ್ರೆಗೆ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲಿಗೆ ಕಡಲೆ ಹಿಟ್ಟು, ಕೊಬ್ಬರಿ ತುರಿ, ಎಳ್ಳು ಹಾಗೂ ಕಡಲೆಕಾಯಿ ಸಿಪ್ಪೆನ ತೆಗೆದು ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮುಂಚೆನೇ ಬೆಲ್ಲ ಕರಗಿಸಿದ್ವಲ್ಲ, ಅದನ್ನು ಒಲೆ ಮೇಲಿಟ್ಟು ಒಂದು 2 ಕುದಿ ಬರೋವರೆಗೂ ಕುದಿಸಿದ ನಂತರ ಅದು ಬಿಸಿ ಇದ್ದಾಗಲೇ ನಾವು ಹಿಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಉಂಡೆ ಕಟ್ಕೊಳ್ಳೋಷ್ಟು ಅದಕ್ಕೆ ತಗೋಬೇಕು. ಅದನ್ನು ನೋಡಿಕೊಂಡು ಸರಿಯಾಗಿ ಕಲಿಸ್ಬೇಕು. ನನಗೀಗ ಅದಕ್ಕೆ ಬೇಕಾದಷ್ಟನ್ನು ಕೂಡ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಉಂಡೆ ಕಟ್ಟೋ ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಹಿಟ್ಟು, ಅದನ್ನು ನಾನು ಉಂಡೆ ಕಟ್ಟೋಕ್ಕೆ ಶುರು ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಸೈಜಿಗೆ ಬೇಕೋ ಅಷ್ಟು ಉಂಡೆನ ಕಟ್ಕೋಬೋದು. ನಾನು ಈ ಸೈಜಿಗೆ ನಾನು ಉಂಡೆ ಕಟ್ಕೊತಾ ಇದ್ದೀನಿ. ಹೀಗೆ ನಾನು ಎಲ್ಲದನ್ನು ಕೂಡ ಉಂಡೆನ ಮಾಡ್ಕೊತಾ ಇದ್ದೀನಿ. ಈಗ ಎಲ್ಲ ಉಂಡೆನೂ ಕಟ್ಟಾಗಿದೆ. ಹೀಗೆ ಮನೆಯಲ್ಲಿ ರುಚಿಯಾಗಿ ಹಾಗೂ ಶುಚಿಯಾಗಿ ತಂಬಿಟ್ಟನ್ನು ಮಾಡ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್ ಬಾಯ್.